ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ರಾಜಪ್ರಭುತ್ವದಿಂದ ಮುಕ್ತಿ, ಪ್ರಜಾಪ್ರಭುತ್ವಕ್ಕೆ ಶಕ್ತಿ. ಎಷ್ಟು ಚೆನ್ನಾಗಿದೆಯಲ್ವಾ ಈ ಲೈನ್. ಸುಮಾರು ವರ್ಷಗಳ ಕಾಲ ನಮ್ಮನ್ನಾಳಿದಂತಹ ರಾಜಪ್ರಭುತ್ವ ಅಂತ್ಯಗೊಂಡು ಪ್ರಜೆಗಳೇ ರಾಜರನ್ನ ಅಥವಾ ತಮಗೆ ಬೇಕಿರುವಂತಹ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ಸಿಕ್ತು ಭಾರತಕ್ಕೆ. ಆಲ್ಮೋಸ್ಟ್ 75 ವರ್ಷ. ಈ 75 ವರ್ಷದಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ, ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರವೇ ಸರ್ಕಾರ ರಚನೆಯಾಗುತ್ತೆ. ಪ್ರಜೆಗಳೇ ಆಯ್ಕೆ ಮಾಡ್ತಾರೆ ಪ್ರಜೆಗಳಿಗೋಸ್ಕರ. ಇಲ್ಲಿ ಪ್ರಜೆಯೇ ಪ್ರಭುವು ಅನ್ನೋದು ಪ್ರಜಾಪ್ರಭುತ್ವ. ಆದರೆ ದೇಶದಲ್ಲಿ, ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಬದುಕಿದ್ಯಾ ಅನ್ನುವಂತಹ ಪ್ರಶ್ನೆ ಬಂದಾಗ ಉತ್ತರ ಮಾತ್ರ ಶೂನ್ಯ. ಯಾಕೆ ಈ ಪ್ರಶ್ನೆ, ಯಾಕೆ ಈ ವಿಚಾರವನ್ನ ನಾನು ಇವತ್ತು ಮಾತನಾಡ್ತಾ ಇದ್ದೀನಿ ಅಂತ ನಾನು ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಟಾಪಿಕನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಬೇಡಿ. ಪ್ರಜಾಪ್ರಭುತ್ವ ನಾನೀಗಾಗಲೇ ಹೇಳಿದ್ದೀನಿ. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ. ಇಲ್ಲಿ ಪ್ರಜೆಗಳೇ ದೇವರು ಅಂತ ಪುಸ್ತಕದಲ್ಲಿ ಓದಿದ್ದೀವಿ. ಇದು ಆಳೆಯಲ್ಲಿ ಮಾತ್ರ ಇರ್ತದೆ. ಬಟ್ ಪ್ರಾಕ್ಟಿಕಲಿ, ವಾಸ್ತವವಾಗಿ ಆ ರೀತಿ ಇದೆಯಾ ಅಂತ ನೋಡಿದ್ರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸದ್ಯ ಕರ್ನಾಟಕದಲ್ಲಿ ನಮ್ಮನ್ನಾಳ್ತಾ ಇರುವಂತಹ ಸರ್ಕಾರ ಕಾಂಗ್ರೆಸ್, ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ, JDS ಎಲ್ಲ ಪಕ್ಷಗಳಲ್ಲೂ ಕೂಡ ರಾಜಪ್ರಭುತ್ವ ನಡೀತಾ ಇದೆ. ಏನ್ರಿ ರಾಜಪ್ರಭುತ್ವ? ನಡೀತಿರೋದು ಪ್ರಜಾಪ್ರಭುತ್ವ ಅಲ್ವಾ? ನಾವಲ್ವ ಓಟ್ ಹಾಕಿರೋದು. ಆದರೂ ಕೂಡ ರಾಜಪ್ರಭುತ್ವ ಹೇಗೆ ಅಂತ ನಿಮ್ಮ ಪ್ರಶ್ನೆ ಆದರೆ ಕೇಳಿ. ಮೊದಲಿಗೆ ರಾಜಪ್ರಭುತ್ವ ಅಂದರೆ ಏನು ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ತುಂಬ ಸರಳವಾಗಿ. ರಾಜಪ್ರಭುತ್ವ ಅಂದರೆ ಸಿಂಪಲ್. ಒಬ್ಬ ರಾಜ ಇರ್ತಾನೆ, ಆ ರಾಜ್ಯಕ್ಕೆ ಅವನೇ ಸುಪ್ರೀಂ. ಅವನು ಸತ್ ಮೇಲೆ ಅವನ ಮಗ, ಅವನು ಸತ್ ಮೇಲೆ ಅವನ ಮಗ, ಅವನು ಸತ್ ಮೇಲೆ ಅವನ ಮಗ. ಅಂದರೆ ಒಂದೇ ಕುಟುಂಬ ಆ ರಾಜ್ಯವನ್ನು ಆಳ್ತಾ ಇರುತ್ತೆ. ಇದು ರಾಜಪ್ರಭುತ್ವ. ಯಾರು ಕೇಳಂಗಿಲ್ಲ, ಕೆಮ್ಮಂಗಿಲ್ಲ. ಇದು ಬೇಡ, ಯೋಗ್ಯತೆ ಇರೋನು ರಾಜ್ಯ ಆಳಬೇಕು, ಅರ್ಹತೆ ಇರೋನ್ಗೆ ಪಟ್ಟಾಭಿಷೇಕ ಆಗಬೇಕು, ಅರ್ಹತೆ ಯೋಗ್ಯತೆ ಇದ್ದವನು ರಾಜ ಆಗಬೇಕು ಅಂತ ಹೇಳಿ ಈ ಪ್ರಜಾಪ್ರಭುತ್ವ ಬಂತು. ಈ ಅವಕಾಶ ಯಾರಿಗೆ ಕೊಟ್ಟರು? ಪ್ರಜೆಗಳಿಗೆ ಕೊಟ್ಟರು. ನಾವೇ ಆಯ್ಕೆ ಮಾಡಬೇಕು ನಮ್ಮನ್ನು ಆಳೋರು ಯಾರು ಅಂತ ಹೇಳಿ. ಐಡಿಯಾ ಚೆನ್ನಾಗಿತ್ತು ಪೇಪರಲ್ಲಿ. ಬಟ್ ಪ್ರಾಕ್ಟಿಕಲಿ ಅಂತ ಹೇಳಿದ್ರೆ ಆ ರೀತಿ ನಡೀತಿದ್ಯಾ ಅಂತ ಹೇಳಿದ್ರೆ ನಡೀತಾ ಇಲ್ಲ. ಯಾಕೆ ಅಂದರೆ, ಕರ್ನಾಟಕದ ಬಗ್ಗೆ ಮಾತ್ರ ಮಾತನಾಡೋದಾದರೆ, ಕರ್ನಾಟಕದಲ್ಲಿ ಈಗ ಕಂಪ್ಲೀಟ್ ಆಗಿ ರಾಜಪ್ರಭುತ್ವನೇ ನಡೀತಾ ಇದೆ. ಈಗ ಅದಕ್ಕೆ ಬೇರೆ ವರ್ಡನ್ನು ಕೊಡ್ಬೋದು ಅಂತ ಹೇಳಿದ್ರೆ ರಾಜ ಅಲ್ಲ, ಬೇರೆ ವರ್ಡನ್ನು ಕೊಡ್ಬೋದು ಅಂತ ಹೇಳಿದ್ರೆ ಕುಟುಂಬ ರಾಜಕಾರಣ. ಸಿಂಪಲ್ ಆಗಿ. ಯಾಕೆ ಕುಟುಂಬ ರಾಜಕಾರಣ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿಂದ ಹಿಡಿದು ಬಿಜೆಪಿಯಿಂದ JDS ಎಲ್ಲ ಪಕ್ಷಗಳಲ್ಲೂ ಕೂಡ ನನಗೊಂದು ಟಿಕೆಟು, ನನ್ನ ಮಗನಿಗೊಂದು ಟಿಕೆಟು, ನನ್ನ ಅಳಿನಿಗೊಂದು ಟಿಕೆಟು, ನನ್ನ ಸೊಸೆಗೊಂದು ಟಿಕೆಟು. ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ, ರಾಜ್ಯಸಭೆ ಎಲ್ಲರೂ ಕೂಡ ನಮ್ಮವರೇ ಇರಬೇಕು. ಇಲ್ಲ ನಾನಿರಬೇಕು, ಇಲ್ಲ ನನ್ನ ತಮ್ಮ ಇರಬೇಕು, ಇಲ್ಲ ನನ್ನ ಮಗಳೇ ಇರಲಿ, ಪರವಾಗಿಲ್ಲ. ನಮ್ಮಪ್ಪನಿಗೆ 80 ವರ್ಷ ವಯಸ್ಸು, ಅವ್ರಿಗೆ ರಾಜ್ಯಸಭೆ ಟಿಕೆಟ್ ಕೊಡಿ. ನನ್ನ ಮಗನಿಗೆ 23 ವರ್ಷ, ಮೊನ್ನೆ ಓಟ್ ಹಾಕೋನೆ, ಅವನಿಗೆ MLC ಅಥವಾ MLA ಟಿಕೆಟ್ ಕೊಡಿ ಅನ್ನೋದೇ ಸದ್ಯದ ಪರಿಸ್ಥಿತಿ ಕರ್ನಾಟಕದಲ್ಲಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗ ಬೆಸ್ಟ್ ಎಕ್ಸಾಂಪಲ್ ಸಿಂಪಲ್ ಆಗಿ ಕೊಡ್ತೀನಿ. ಏನು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇತ್ತೀಚೆಗೆ ದಾವಣಗೆರೆ ಸೌತು ಗೊತ್ತಲ್ಲ ಏನಾಯಿತು? ಕಾಂಗ್ರೆಸ್ ಟಿಕೆಟ್ ಶಾಮನೂರು ಶಿವಶಂಕರಪ್ಪನವರು ನಿಧನರಾದರು. ಅದಾದ ಬಳಿಕ ಕಾಂಗ್ರೆಸ್ ಟಿಕೆಟ್ ಯಾರಿಗೋಗುತ್ತೆ ಅಂತ ಪ್ರಶ್ನೆ ಬಂದಾಗ ಎಲ್ಲರಿಗೂ ಕೂಡ ಗೊತ್ತಿತ್ತು.
ಸಮರ್ಥ ಅವ್ರಿಗೂ ಹೋಗುತ್ತೆ, ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಅಂತ ಹೇಳಿ. ಇಲ್ಲ ಕೊಡಬಾರ್ದು, ಅಲ್ಪಸಂಖ್ಯಾತರಿಗೆ ಕೊಡಿ, ಅಹಿಂದ ಸಮುದಾಯಕ್ಕೆ ಕೊಡಿ ಅಂತ ಒಂದಿಷ್ಟು ಮಂದಿ ಕೂಗು ಅದೆಲ್ಲವೂ ಕೂಡ ಆಗಿತ್ತು. ಬಟ್ ಕಾಂಗ್ರೆಸ್ ಮಾಡಿದ ಕೆಲಸ ಏನಂದ್ರೆ ಸಮರ್ಥ ಅವ್ರು ಕೊಟ್ಟರು. ಯಾಕೆ? ಗೆಲ್ಲಬೇಕಲ್ವ, ಅಧಿಕಾರ. ಶಾಮನೂರು ಶಿವಶಂಕರಪ್ಪನವರು ಆ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು. ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಸಚಿವರು, ಅವರ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ. ಈಗ ಅವರ ಮಗ ಸಮರ್ಥ್ ಗೆಲ್ತಾನೆ, ಶಾಸಕ. ಇಡೀ ತಂದೆ ಶಾಸಕರಾಗಿದ್ದರು, ಪ್ರಭಾವಿಗಳು, ಮಗ ಸಚಿವ ಆಗಿದ್ದಾರೆ, ಸೊಸೆ ಸಂಸದೆ. ಈಗ 3ನೇ ತಲೆಮಾರು ಕೂಡ ರಾಜಕಾರಣದಲ್ಲಿದೆ. 3ನೇ ತಲೆಮಾರು. ಇದು ರಾಜಪ್ರಭುತ್ವ ಅಲ್ವಾ? ಇದಲ್ವ ರಾಜಪ್ರಭುತ್ವ? ಪ್ರಜಾಪ್ರಭುತ್ವದಲ್ಲಿ ಇದು ರಾಜಪ್ರಭುತ್ವ. ಕೇವಲ ಅದೊಂದೇನಾ ಅಂತ ಹೇಳಿದ್ರೆ ಒಂದು ದೊಡ್ಡ ಲಿಸ್ಟನ್ನು ಇವತ್ತು ನಾನು ತಗೊಂಡ್ಬಂದಿದ್ದೀನಿ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿ ದೊಡ್ಡ ಲಿಸ್ಟ್ ಇದೆ ನನ್ನ ಹತ್ರ ಇವತ್ತು. ಏನು ಲಿಸ್ಟು ಅಂತ ಹೇಳಿದ್ರೆ, ಮೊದಲಿಗೆ ನಮ್ಮನ್ನು ಆಳ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡ್ತೀನಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಹೇಗಿದೆ ಅಂತ ಸಿದ್ದರಾಮಯ್ಯನವರಿಂದ ಶುರು ಮಾಡೋಣ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಅವಕಾಶಗಳು ಸಿಗಬೇಕು, ಯಾರು ಶೋಷಿತರಾಗಿದ್ದಾರೋ ಅವರು ನನ್ನ ಜನ ಅಂತ ಹೇಳ್ತಾರಲ್ವಾ ಸಿದ್ದರಾಮಯ್ಯನವರು. ಸೊ ಅವ್ರೇನ್ ಮಾಡ್ತಾ ಇದ್ದಾರೆ? ಯಾವ ಸಿದ್ದರಾಮಯ್ಯ ಎಚ್.ಡಿ. ದೇವೇಗೌಡರ ಕುಟುಂಬ ರಾಜಕಾರಣವನ್ನ ಟೀಕೆ ಮಾಡಿ ವಿರೋಧಿಸಿ ಬಹಿರಂಗವಾಗಿ ಸವಾಲನ್ನ ಹಾಕಿ JDS ಅನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರು, ಅದೇ ಸಿದ್ದರಾಮಯ್ಯ ಈಗ ಮಾಡ್ತಿರೋದೇನು? ಯತೀಂದ್ರ ಸಿದ್ದರಾಮಯ್ಯ MLC, ಅದಾದ ನಂತರ ಸಿದ್ದರಾಮಯ್ಯನವರ ಮೊದಲ ಮಗ ರಾಕೇಶ್ ಅವರ ಪುತ್ರ ಇನ್ನೇನು ಬಂದೇ ಬರ್ತಾರೆ ಪಾಲಿಟಿಕ್ಸ್ಗೆ. ಶುರುವಾಯ್ತಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್. ಮತ್ತೆ ಸಿದ್ದರಾಮಯ್ಯನವರು ಹೇಳಿದ್ದೇನು, ಮಾಡ್ತಿರೋದೇನು? ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಿರೋದಿಲ್ಲ. ಮತ್ತೆ ಅದೇ ಕಾಂಗ್ರೆಸ್ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಮಾತನಾಡ್ತೀವಿ. ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ, ಬೆಳಗಾವಿ ಸಾವುಕಾರ್ಸ್, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ. ಈಗ ಸತೀಶ್ ಜಾರಕಿಹೊಳಿಯವರ ಪುತ್ರಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ರಾಹುಲ್ ರಾಜಕಾರಣದಲ್ಲಿದ್ದಾರೆ. ಸೊ ಇಡೀ ಫ್ಯಾಮಿಲಿ ರಾಜಕಾರಣದಲ್ಲಿದೆ. ಇದು ರಾಜಪ್ರಭುತ್ವ ಅಲ್ವಾ? ಸತೀಶ್ ಜಾರಕಿಹೊಳಿ ಅವರು ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ. ಪಾಪ ವೈಚಾರಿಕತೆ ಬಗ್ಗೆ ಮಾತನಾಡ್ತಾರೆ. ಶೋಷಿತರು, ದಲಿತರು ಎಲ್ಲದರ ಬಗ್ಗೆಯೂ ಮಾತನಾಡ್ತಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ. ಬಟ್ ಅವರ ಕ್ಷೇತ್ರದಲ್ಲಿ ಅವರ ಕುಟುಂಬವನ್ನ ಬಿಟ್ಟು ಬೇರೆ ಯಾರು ನಾಯಕರೇ ಇಲ್ವಾ? ಅವರ ಕುಟುಂಬದವರೇ ಮಾತ್ರನೇ ರಾಜಕಾರಣಕ್ಕೆ ಸೂಕ್ತ ಅಂತ ಹೇಳಿ ಯಾರಾದರೂ ಲೇಬಲ್ ಹಾಕಿಕೊಟ್ಟಿದ್ದಾರಾ? ಗೊತ್ತಿಲ್ಲ, ಅವರು ಯೋಚನೆ ಮಾಡಬೇಕು. ಅದಾದ ನಂತರ ಈಶ್ವರ್ ಖಂಡ್ರೆ ಅವ್ರಿಗೆ ಗೊತ್ತಿದೆ. ಸಾಗರ್ ಖಂಡ್ರೆ ಮೊನ್ನೆ ತಾನೇ ಯಂಗೆಸ್ಟ್ MP ಆದ್ರಲ್ಲ ಮಗನಿಗೆ. ಸಾಗರ್ ಖಂಡ್ರೆ ಅವರು ಯೋಚನೆ ಮಾಡಬೇಕಾಗುತ್ತೆ. ಅದಾದ ನಂತರ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು, ಕಾಂಗ್ರೆಸ್ನ ಪ್ರಭಾವಿ. ಜೊತೆಗೆ ಪ್ರಿಯಾಂಕ ಖರ್ಗೆ ಸಚಿವರು, ಅವರು ಕೂಡ ಪ್ರಭಾವಿಗಳು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ, ಅವರ ಹೆಸರು ಕೂಡ ಇದೆ, ಮಲ್ಲಿಕಾರ್ಜುನ ಅವರ ಅಳಿಯ ರಾಧಾಕೃಷ್ಣ ಅವರು. ಸೊ ಅವರು ಕೂಡ ಸಂಸದರಾಗಿದ್ದಾರೆ. ಇದು ಫ್ಯಾಮಿಲಿ ಪಾಲಿಟಿಕ್ಸ್ ಅಲ್ವಾ? ಇನ್ನು KH ಮುನಿಯಪ್ಪ ಅವರ ಪುತ್ರಿ ಕೂಡ ಶಾಸಕರಾಗಿದ್ದಾರೆ. ರಾಮಲಿಂಗಾರೆಡ್ಡಿ, ರಾಜಣ್ಣ, M ಕೃಷ್ಣಪ್ಪ, ಹೇಗೆ ದೊಡ್ಡ ಲಿಸ್ಟ್ ಇರುವಂಥದ್ದು ಕಾಂಗ್ರೆಸ್ನಲ್ಲಿ. ದೊಡ್ಡ ಲಿಸ್ಟೇ ಇದೆ ಕಾಂಗ್ರೆಸ್ನಲ್ಲಿ ಹೋಗ್ತಾ ಹೋದರೆ. DK ಶಿವಕುಮಾರ್ ಅವರೇನು ದೂರ ಉಳಿದಿಲ್ಲ. DK ಶಿವಕುಮಾರ್ ಅವರು ಗೊತ್ತಿದೆ ಅಲ್ವಾ, ತಮ್ಮ ಇದ್ದಾರೆ. ಮುಂದೊಂದು ದಿನ ಮಗಳು ಕೂಡ ಬರ್ತಾಳೆ. ಸೊ ಕಾಂಗ್ರೆಸ್ನ ಪಾಲಿಟಿಕ್ಸ್, ಫ್ಯಾಮಿಲಿ ಪಾಲಿಟಿಕ್ಸ್. ಕಾಂಗ್ರೆಸ್ನ ಸಿದ್ಧಾಂತ ಏನು ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ಕೆಲವರು. ಏನು ಸಾಮಾಜಿಕ ನ್ಯಾಯ? ಬದನೆಕಾಯಿ. ಅರ್ಹತೆ ಇರೋರಿಗೆ, ಯುವಕರಿಗೆ ಟಿಕೆಟ್ ಕೊಡಲ್ಲ. ಕುಟುಂಬ ರಾಜಕಾರಣವನ್ನ ಮಾಡಿಕೊಂಡು ನಾವಿರೋದೇ ಅಧಿಕಾರದಲ್ಲಿ ಇರೋದಕ್ಕೆ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರುವಂತಹ ಕಾಂಗ್ರೆಸ್ ಅಟ್ಲೀಸ್ಟ್ ಈಗಲಾದರೂ ಯೋಚನೆ ಮಾಡಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡ್ತಾ ಇರ್ತಾರೆ ಆಗಾಗ ಲೋಕಸಭೆಯಲ್ಲಿ, ದೆಹಲಿಯಲ್ಲಿ ಕೂಡ. ಅಧಿಕಾರ ಕೇವಲ ಕೆಲವರ ಕೈಯಲ್ಲಿ ಮಾತ್ರ ಇದೆ.
ಯಾರು ನಿಜವಾಗಿಯೂ ಕೂಡ ಕೆಲಸ ಮಾಡ್ತಾರೆ, ಯಾರು ನಿಜವಾಗಿಯೂ ಕೂಡ ಅರ್ಹರಾಗಿದ್ದಾರೆ, ಯಾರಿಗೂ ನಿಜವಾಗ್ಲೂ ಕೂಡ ಯೋಗ್ಯತೆಯನ್ನು ಹೊಂದಿದ್ದಾರೆ, ಅವ್ರಿಗೆ ಅವಕಾಶನೇ ಸಿಗ್ತಾ ಇಲ್ಲ ರಾಜಕಾರಣದಲ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಬಟ್ ಅದೇ ರಾಹುಲ್ ಗಾಂಧಿ ಸುಪ್ರೀಂ ಲೀಡರ್ ಆಗಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದೇ ರಾಜಪ್ರಭುತ್ವ ರಾಹುಲ್ ಗಾಂಧಿ ತೆಗೆದುಕೊಂಡ್ರೆ ಗೊತ್ತಿದೆ. ನೆಹರು ಇಂದ ಈಗ ಸದ್ಯದ ರಾಹುಲ್ ಗಾಂಧಿ ಫ್ಯಾಮಿಲಿ ಪಾಲಿಟಿಕ್ಸ್. ಈಗ ಬಿಜೆಪಿಲಿ ಏನಾಗಿದೆ? ಬಿಜೆಪಿ ಗೊತ್ತಲ್ಲ, BS ಯಡಿಯೂರಪ್ಪನವರು, ರಾಘವೇಂದ್ರ, ವಿಜಯೇಂದ್ರ, ಅಲ್ಲಿಂದನೇ ಶುರುವಾಗಿದೆ. KS ಈಶ್ವರಪ್ಪನವ್ರು ಯಾಕೆ ಬಿಜೆಪಿ ಬಿಟ್ಟು ಹೋದ್ರು? ಮಗನಿಗೆ ಟಿಕೆಟ್ ಕೊಡಲಿಲ್ಲ. ತೇಜಸ್ವಿ ಸೂರ್ಯ ಈ ಹಿಂದೆ ಸಂಸತ್ತಲ್ಲಿ ಮಾತನಾಡಿದರು ಕಾಂಗ್ರೆಸ್ನ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ. ಅವರ ಚಿಕ್ಕಪ್ಪ MLA ಆಗಿದ್ದಾರೆ. ಹೀಗೆ ಬಿಜೆಪಿಯಲ್ಲೂ ಕೂಡ ದೊಡ್ಡ ಲಿಸ್ಟ್ ಇದೆ. ಜಗದೀಶ್ ಶೆಟ್ಟರು ಲಿಸ್ಟ್ ಇದ್ದೇ ಇದೆ. ಯಲಹಂಕ ಶಾಸಕರು ವಿಶ್ವನಾಥ್ ಅವರು ಮಗನಿಗೆ ಟಿಕೆಟ್ ಬೇಕಂತ ಪ್ರಯತ್ನ ಪಟ್ಟಿದ್ದು ಗೊತ್ತಿಲ್ವಾ? ಸೊ ಬಿಜೆಪಿಯಲ್ಲೂ ಕೂಡ ಇದೆ. ಇನ್ನು ಕರ್ನಾಟಕದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಬಂದರೆ JDS ಅನ್ನು ಮರೆಯಂಗೇ ಇಲ್ಲ. JDS HD ದೇವೇಗೌಡರು ರಾಜ್ಯಸಭೆಯಲ್ಲಿದ್ದಾರೆ. ಈಗ ಕುಮಾರಸ್ವಾಮಿ ಕೇಂದ್ರದ ಹಾಲಿ ಸಚಿವರು. ಅದಾದ ನಂತರ ನಿಖಿಲ್ ಕುಮಾರಸ್ವಾಮಿ ರಾಜಕಾರಣದಲ್ಲಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರು MLA ಆಗಿದ್ದರು. HD ರೇವಣ್ಣ ಮಾಜಿ ಸಚಿವರು. ಅವರ ಪತ್ನಿ ಭವಾನಿಯವರು ಕೂಡ ರಾಜಕಾರಣದಲ್ಲಿದ್ದಾರೆ. ಸೂರಜ್, ಪ್ರಜ್ವಲ್ಲು ಗೊತ್ತಲ್ಲ. ಮತ್ತು ಇದಾದ ನಂತರ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಆದ ನಂತರ ಮಂಜುನಾಥ್ ಅವರು ಬಂದರು. ಮಂಜುನಾಥ್ ಅವರ ಸಂಬಂಧಿ ಕೂಡ ಶಾಸಕರಾಗಿದ್ದಾರೆ. ಸೊ HD ದೇವೇಗೌಡರ ಇಡೀ ಫ್ಯಾಮಿಲಿ ಕೂಡ ಪಾಲಿಟಿಕ್ಸಲ್ಲಿದೆ. JDS, ಕಾಂಗ್ರೆಸ್ಸು, BJP ಎಲ್ಲ ಪಕ್ಷಗಳಲ್ಲೂ ಕೂಡ ಸದ್ಯ ಟ್ರೆಂಡ್ ಏನು ಅಂತ ಹೇಳಿದ್ರೆ ನನಗೊಂದು ಟಿಕೆಟು, ನನ್ನ ಮಗನಿಗೊಂದು ಟಿಕೆಟು. ನಾನು ಅಧಿಕಾರದಲ್ಲಿರ್ತೀನಿ, ನನ್ನ ಮಗನೂ ಅಧಿಕಾರದಲ್ಲಿರಬೇಕು. ನಮ್ಮಪ್ಪ ಅಧಿಕಾರದಲ್ಲಿದ್ದರು, ನಾನಿದ್ದೀನಿ, ನನ್ನ ಮಗ ಇರಲಿ ಮುಂದೆ. ಇದೇ ಟ್ರೆಂಡ್ ನಡೀತಾ ಇರೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಲೋಕಸಭಾ ಚುನಾವಣೆ ನಡೀತಲ್ಲ ಅಂದರೆ 24ರಲ್ಲಿ 28 ಸಂಸದರು ಕರ್ನಾಟಕದಿಂದ ಆಯ್ಕೆ ಆಗಿದ್ದು 15 ಸಂಸದರಿಗೆ ಈ ಫ್ಯಾಮಿಲಿ ಪಾಲಿಟಿಕ್ಸ್ನ ಲಿಂಕ್ ಇದೆ. 15 ಸಂಸದರು ಫ್ಯಾಮಿಲಿ ಪಾಲಿಟಿಕ್ಸಿಂದ ಬಂದವರು. ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕುಟುಂಬ ರಾಜಕಾರಣದ ಹಿನ್ನೆಲೆ ಇದೆ. ಒಂದು ಲಿಸ್ಟಿದೆ, ಓದ್ತೀನಿ ತಗೊಳ್ಳಿ. HD ದೇವೇಗೌಡರು, HD ಕುಮಾರಸ್ವಾಮಿ, ಮಂಜುನಾಥ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ, ರಾಧಾಕೃಷ್ಣ, ಯಡಿಯೂರಪ್ಪನವರು, ರಾಘವೇಂದ್ರ, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ, HC ಮಹದೇವಪ್ಪನವರು, ಸುನೀಲ್ ಬೋಸ್, ಈಶ್ವರ್ ಖಂಡ್ರೆ, ಸಾಗರ್ ಖಂಡ್ರೆ, SS ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್, ಸಂಡೂರು MLA ಅನ್ನಪೂರ್ಣ ಅವರ ಪತಿ, ಬಳ್ಳಾರಿ MP ತುಕಾರಾಮ್ ಅವರು, ತೇಜಸ್ವಿ ಸೂರ್ಯ, MLA ರವಿ ಸುಬ್ರಹ್ಮಣ್ಯ ಅವರ ಸಂಬಂಧಿ ಜಗದೀಶ್ ಶೆಟ್ಟರು. ಹೀಗೆ ದೊಡ್ಡ ಲಿಸ್ಟ್ ಇದೆ. ಧರ್ಮಸಿಂಗ್ ಅವರಿದ್ದಾರೆ, ಅಜಯ್ ಸಿಂಗ್. ಸೊ ಇಡೀ ಫ್ಯಾಮಿಲಿ ಈಗ ಕರ್ನಾಟಕವನ್ನು ಆಳ್ತಿರೋದು ಪ್ರಜಾಪ್ರಭುತ್ವ ಅಲ್ಲ, ಕುಟುಂಬ ರಾಜಕಾರಣ. ಏನಂತೀರಿ? ಚೆನ್ನಾಗಿದೆಯಲ್ಲ? ದೊಡ್ಡದಾಗಿ ಲಿಸ್ಟ್, ದೊಡ್ಡದಾಗಿ ಒಂದು ಭಾಷಣ ಮಾಡ್ತೀನಿ. ಮೇರಾ ಭಾರತ್ ಮಹಾನ್. ಭಾರತದಲ್ಲಿ ರಾಜಪ್ರಭುತ್ವಕ್ಕೆ ಮುಕ್ತಿ ಕೊಟ್ಟಾಗಿದೆ, ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಕೊಟ್ಟಾಗಿದೆ ಅಂತಹ ದೊಡ್ಡ ದೊಡ್ಡ ಭಾಷಣ. ಪ್ರಜಾಪ್ರಭುತ್ವ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂತಹ ದೇಶ ಭಾರತ. ಎಲ್ಲಿ ಮಣ್ಣು ಪ್ರಜಾಪ್ರಭುತ್ವ ಹೊಂದಿರೋದು? ವಿಪರ್ಯಾಸ ಏನು ಗೊತ್ತಾ? 46% ದೇಶದಲ್ಲಿ ಈ ರಾಜಪ್ರಭುತ್ವವನ್ನ, ಈ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನ ಒಪ್ಕೊಂಡಾಗಿದೆ. ವೋಟ್ ಆಗ್ತಿರೋದೇ 66%. ನಾವು 46% ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಇರ್ಲಿ ಬಿಡಿ, ನಮ್ಮಣ್ಣ ಅವರೇ ರೀ, ನಮ್ಮಪ್ಪ ಅವ್ರಿಗೆ ಓಟ್ ಹಾಕ್ತಾ ಇದ್ದಿದ್ದು. ನಾನು ಅವನಿಗೆ, ಅವ್ರ ಮಗ, ನನ್ನ ಮಗನೂ ಕೂಡ ಅವರೇ ಓಟ್. ಅಪ್ಪ ಹಾಕಿದ ಆಲದ ಮರದ ಒಂದಿದೆಯಲ್ಲ ಲೈನು, ನಮ್ಮಪ್ಪ ಓಟ್ ಹಾಕ್ತಾ ಇದ್ದ ಅವ್ರಿಗೆ, ನಾನು ಅವ್ರಿಗೆ ಹಾಕೋದು, ನನ್ನ ಮಗನೂ ಅವ್ರಿಗೆ ಹಾಕೋದು. ಈ ರೀತಿ ಟ್ರೆಂಡು. ಯಾರು ತಪ್ಪು ಅಂತ ಹೇಳಿದ್ರೆ ನಿಲ್ಲೋದು ಅವ್ರ ತಪ್ಪಲ್ಲ, ಓಟ್ ಹಾಕ್ತಾ ಇದ್ದೀವಲ್ಲ ನಮ್ಮ ತಪ್ಪು. ಅಟ್ಲೀಸ್ಟ್ ಈಗಲಾದರೂ, ಈಗ ಜನ್ರೇಷನ್ ಚೇಂಜ್ ಆಗ್ತಾ ಇದೆ, ಯುವಕರು ಓದ್ಕೋತಾ ಇದ್ದಾರೆ, ಯುವಕರಲ್ಲೂ ಕೂಡ ರಾಜಕೀಯ ಅರಿವು ಮೂಡಬೇಕಾಗಿದೆ. ಅಟ್ಲೀಸ್ಟ್ ಈಗಲಾದರೂ ಯೋಚನೆ ಮಾಡಬೇಕಿದೆ, ಎಲ್ಲರೂ ಕೂಡ ಯೋಚನೆ ಮಾಡಬೇಕಿದೆ. ಕೇವಲ ಒಂದು ಕುಟುಂಬ, ಒಂದು ವರ್ಗ ಇಡೀ ರಾಜ್ಯವನ್ನು ಆಳ್ತಾ ಇದೆ ಅಂತ ಹೇಳಿದ್ರೆ ಇನ್ನು ರಾಜ್ಯದಲ್ಲಿರುವಂತಹ ಬೇರೆ ಎಲ್ಲರೂ ಕೂಡ ಕಳ್ಳೆಪುರಿ ತಿನ್ಬೇಕಾ? ಯಾಕೆ ನಮಗೆ ಯೋಗ್ಯತೆ ಇಲ್ವಾ? ಯಾಕೆ ನಮಗೆ ಪಾಲಿಟಿಕ್ಸ್ ಮಾಡೋದು ಗೊತ್ತಿಲ್ವಾ? ಯಾಕೆ ನಮಗೆ ಐಡಿಯಾ ಇಲ್ವಾ? ಅಧಿಕಾರ ಯಾರಪ್ಪನ ಸೊತ್ತು ಅಲ್ಲ,
ಇದನ್ನು ಕೇಳಿರ್ತೀವಿ, ಬಟ್ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ದಯವಿಟ್ಟು ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.